ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ DNA ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 139 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಜೂನ್ 20, 2025 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ನೆಲ್ಸನ್ ವೆಂಕಟೇಶ್, ಹಾಗೆಯೇ ಪ್ರೊಡ್ಯೂಸರ್ ಬೈ ಅಂಬಿಕಾರ್ ಕುಮಾರ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅತ್ವಾರ್, ನಿಮ್ಸಿನ್, ಸಾಹಿರ್, ಮೊಹಮ್ಮದ್ ಜಾವಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 14 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 3 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ತಮಿಳಲ್ಲಿ. DNA ಮೂವಿಯಲ್ಲಿ ಯಾವ ರೀತಿ ಒಂದು ಕೆಟ್ಟ ಹುಡುಗ ಯಾವ ರೀತಿ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಾನೆ, ಮತ್ತು ಅವರ ಒಂದು ಫ್ಯಾಮಿಲಿಯೆಲ್ಲ ಆದಮೇಲೆ ಮತ್ತು ಯಾವ ರೀತಿ ಒಂದು ಬದಲಾಗ್ತಾನೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಹೆಂಡತಿ ಪ್ರೀತಿ ಹಾಗೂ ತಂದೆ ತಾಯಿ ಪ್ರೀತಿ ಯಾವ ರೀತಿ ತೋರಿಸ್ತಾನೆ, ಮತ್ತು ಅವ್ರಿಗೆ ತೊಂದರೆಗಳು ಉಂಟಾದಾಗ ತಂದೆ ತಾಯಿ ಹಾಗೂ ಹೆಂಡತಿ ಯಾವ ರೀತಿ ಜೊತೆಲಿ ನಿಲ್ತಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಶಿವಕುಮಾರ್ ಅನ್ನೋ ವ್ಯಕ್ತಿ ಇರ್ತಾರೆ. ಶಿವಕುಮಾರ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ, ಮತ್ತು ಶಿವಕುಮಾರ್ ಅವರು ಒಂದು ಹುಡುಗಿನ ಪ್ರೀತಿಸಿ ಮದುವೆ ಕೂಡ ಮಾಡ್ಕೋಬೇಕು ಅಂತ ನಿರ್ಧಾರವನ್ನು ಮಾಡಿರ್ತಾರೆ. ಶಿವಕುಮಾರ್ ಅವರ ಪ್ರೀತಿಸಿದ ಹುಡುಗಿ ಮಾತ್ರ ಬೇರೆಯವ್ರನ್ನ ಮದುವೆ ಆಗಿ ಹೊರಟೋಗ್ತಾರೆ. ಅದರಿಂದ ಶಿವಕುಮಾರ್ ಅವರು ತುಂಬ ಡ್ರಿಂಕ್ಸನ್ನು ಮಾಡಿಕೊಂಡು ಸ್ಮೋಕನ್ನು ಮಾಡಿಕೊಂಡು ತುಂಬ ಜೀವನವನ್ನು ಹಾಳು ಮಾಡ್ಕೋತಿರ್ತಾರೆ. ಅವರ ತಂದೆ ತಾಯಿ ನೋಡಿದಂಥ ವ್ಯಕ್ತಿಗಳು ಇದೇ ರೀತಿ ಇದ್ದರೆ ನನ್ನ ಮಗ ಹಾಳೋಗ್ತಾನೆ ಅಂತೇಳಿ ಅವರ ತಂದೆ ಒಂದು ಹುಡುಗಿನ ನೋಡಿ ಮದುವೆ ಕೂಡ ಮಾಡ್ತಾರೆ. ಅವ್ರಿಗೂ ಕೂಡ ಒಪ್ಕೋತಾರೆ. ಮದುವೆ ಆದಮೇಲೆ ಮತ್ತೆ ಅವರಿಗೆ ಮಗು ಕೂಡ ಆಗುತ್ತೆ. ಆದರೆ ಪ್ರೆಗ್ನೆನ್ಸಿ ಮಗು ಆದಮೇಲೆ ಅವರ ಆಸ್ಪತ್ರೆಯಲ್ಲಿ ಆ ಮಗು ನಂದಲ್ಲ ಅಂಥೇಳಿ ಶಿವಕುಮಾರ್ ಅವರ ವೈಫು ಹೇಳ್ತಾರೆ. ಅದರಿಂದ ಮಗು ಕೂಡ ಎಕ್ಸ್ಚೇಂಜ್ ಆಗಿಬಿಟ್ಟಿರುತ್ತೆ ಅಲ್ಲಿ. ಅದನ್ನು ಎಕ್ಸ್ಚೇಂಜ್ ಮಾಡಿದಂಥ ವ್ಯಕ್ತಿ ಯಾರು, ಹಾಗೆಯೇ ಅವರ ಹಿಂದುಗಡೆ ಯಾರ್ಯಾರಿದ್ದಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಥ್ರಿಲ್ಲರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕೊನೆಗೂ ಕೂಡ ಶಿವಕುಮಾರನು ಅವರ ಮಗುನನ್ನು ಕೊನೆಗೂ ಕೂಡ ನೋಡ್ಕೋತಾರೆ ಮತ್ತು ಉಳಿಸ್ಕೋತಾರೆ ಅಂತಲೇ ಹೇಳ್ಬೋದು. ಮತ್ತು ಮಗುನೂ ಕೂಡ ಎಕ್ಸ್ಚೇಂಜನ್ನು ಮಾಡ್ಕೋತಾರೆ. ಶಿವಕುಮಾರನ್ನು ಅವರ ಮಗು ಅವ್ರಿಗೆ ಸಿಗುತ್ತೆ ಕೊನೆಗೂ ಕೂಡ. ಹಾಗೆಯೇ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.